ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನೇನಿದೆ? ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ನಾನು ತುಂಬ ಚೂಸಿ, ಅಂದರೆ ತುಂಬ ಕೆಲಸ ಇದೆಯಲ್ಲ, ಈ ಹೋಟ್ಲು ಅದು ಇದೆ ಅಂತ ತುಂಬ ಸೆಲೆಕ್ಟೆಡ್ ನಾನು. ಮೂವೀಸ್ ಆಯಿತು, ಯಾವುದೋ ಒಂದು ಇದಾದರೂ ನಾನು ತುಂಬ ಚೂಸಿಯಾಗಿ ಸೆಲೆಕ್ಟ್ ಮಾಡೋದು. ಸೊ ಹಾಗಾಗಿ ಯು ಐ ಮಾಡಿದ್ದೀನಿ ಈಗ ಉಪೇಂದ್ರ ಸರ್ ಜೊತೆಗೆ. ಸೊ ಅದಕ್ಕೆ ವೇಟಿಂಗ್, ನೋಡೋಣ ಮುಂದೆ ಇನ್ನೂ ಆಪರ್ಚುನಿಟೀಸ್ ತುಂಬ ಬರ್ತಾ ಇದೆ. ಕತೆ ಎಲ್ಲ ಕೇಳಿ ಒಳ್ಳೆ ಪಾತ್ರ ಇದ್ದಾಗ ಖಂಡಿತ ಮಾಡೋದು. ಯಾವ್ದು ಒಪ್ಕೊಂಡಿದ್ದೀರಾ ಮೇಡಮ್? ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಯಾವ್ದಾದ್ರು ಇವಾಗ ತೆಲುಗು ಮಾಡ್ತಾ ಇದ್ದೀನಿ. ತೆಲುಗು ಮಾಡ್ತಾ ಇದ್ದೀನಿ, ಪ್ಯಾನ್ ಇಂಡಿಯಾ ಮೂವಿ. ಅಂದರೆ ನಮ್ಮ ಕಮ್ಯುನಿಟಿ ಬಗ್ಗೆ ತೋರಿಸುವಂಥ ಒಂದು ಮೂವಿ ಅದು. ಅಂದರೆ ಲಾಸ್ ಇರುತ್ತಲ್ಲ, ಸೊ ಆ ಪ್ರಕಾರ ಹೋಗುತ್ತೆ. ಇನ್ನು ತುಂಬ ಬರ್ತಾ ಇದೆ. ನೀವು ಮೇನ್ ಲೀಡ್ ಆಗಿ ಆ ಥರ ಯಾವ್ದಾದ್ರು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಬಯೋಗ್ರಫಿ? ಇದು ಈಗ ನಾನು ಮಾಡ್ತಿರೋದು ತೆಲುಗು ಮೇನ್ ಲೀಡ್. ಕಮ್ಯುನಿಟಿ ಬಗ್ಗೆನೇ ಹೋಗುತ್ತೆ ಅದು. ಅಲ್ಲ, ನಮ್ಮ ಕಮ್ಯುನಿಟಿ ಬಗ್ಗೆ ಹೋಗುತ್ತೆ. ಸೊ ಆ ಥರ ಪಾತ್ರ ಮಾಡ್ತಿರೋದು. ಯಾಕೆಂದ್ರೆ ನೀವು ತುಂಬಾ ಇನ್ಸ್ಪಿರೇಷನ್ ಆಕ್ಚುಲಿ. ನಿಮ್ಮ ಬಯೋಗ್ರಫಿ ಬಂದ್ರೆ ಇನ್ನೂ ಜನಗಳಿಗೆ ಜಾಸ್ತಿ ಮುಟ್ಟುತ್ತೆ. ಖಂಡಿತ ಆಗಲಿ. ಪ್ಲಾನ್ ಇದೆಯಾ ನೆಕ್ಸ್ಟ್ ಫ್ಯೂಚರ್? ಇಲ್ಲ, ಆ ಥರ ಕೇಳಿದ್ರು ಎಷ್ಟೊಂದು ಜನ, ಅಪ್ರೋಚ್ ಬಂದಿತ್ತು ಈ ಥರ ನಿಮ್ಮ ಲೈಫ್ ಸ್ಟೋರಿಯೇ ಮಾಡಬೇಕು ಅಂತ. ಇನ್ನೂ ನಾನು ಅಷ್ಟು ಬೆಳೆದಿಲ್ಲ, ಇನ್ನು ಇವಾಗ ಬೆಳೀತಾ ಇರೋದು. ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಸ್ಟೋರಿ ಒಂದು ಇನ್ಸ್ಪೈರಿಂಗ್ ಆಗುತ್ತೆ, ಜನಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಇದು ಮೂವಿ ಆಗುತ್ತಂದ್ರೆ ಖಂಡಿತ ಮಾಡೋಣ. ಅದಕ್ಕೆ ಓಕೆ ಮೇಡಮ್, ಫ್ಯೂಚರ್ ಪ್ರಾಜೆಕ್ಟ್ಸಿಗೆಲ್ಲ ಥ್ಯಾಂಕ್ ಯು ಸರ್.